ಹಾಯ್! ಏನಿವತ್ತೆಲ್ಲ ಪೇರೆಂಟ್ಸ್ ಜೊತೆ ಬಂದ್ಬಿಟ್ಟಿದ್ದೀರಾ? ಓಕೆ. ನಾನಿವತ್ತು ಅದ್ರ ಮೇಲೆ ಒಂದು ಕಾಮಿಡಿ ಹೇಳ್ತೀನಿ. ನಮ್ಮ ಅಪ್ಪ ಅಮ್ಮಂಗೆ ನಾನೊಬ್ನೇ ಮಗ. ಹಾಗಂತ ತುಂಬಾ ಮುದ್ದಾಗಿ ಬೆಳೆಸಿದಾರಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. ಬಾಯಿ ಬಂದಂಗ್ ಬೈತಾ ಇದ್ರು. ಏನ್ ಮಾಡೋದು? ನಮ್ದು ಸ್ವಲ್ಪ ತುಂಟಾಟ ಜಾಸ್ತಿ. ಹುಡುಗಾಟಿಕೆ ವಯಸ್ಸು. ಹುಡುಗಾಟ ಆಡ್ದೇ ಇರ್ತೀವಾ? ಆಡ್ತಿದ್ದು. ಹೇಳಿದ ಮಾತೊಂದೂ ಕೇಳ್ತಿರ್ಲಿಲ್ಲ. ಇದನ್ನ ಮಾಡಬೇಡ ಅಂದಿದ್ದನ್ನ ಕುಂಡಿಲ್ ನೀರ್ ಇಳಿಸ್ಕೊಂಡಾದ್ರೂ ಹೋಗಿ ಮಾಡ್ತಾ ಇದ್ದು. ತಪ್ಪು ಮಾಡ್ತಿದ್ದು, ಬೈಸ್ಕೊಂತಾ ಇದ್ದು. ಒಂದಿನ ಒಂದು ಫಿಲ್ಮ್ ನೋಡ್ತಾ ಇದ್ದೆ. ಆ ಫಿಲ್ಮಲ್ಲಿ ಏನ್ ಸೀನ್ ಅಂದ್ರೆ, ಒಬ್ಬ ಹುಡುಗ ಏನೋ ತಪ್ಪು ಮಾಡಿರ್ತಾನೆ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಬೈತಾರೆ. ಬೈದ ತಕ್ಷಣ ಅವ್ನು ಸಿಟ್ಟು ಮಾಡ್ಕೊಂಡು, ಇಲ್ಲ ನಾನ್ ಮನೆ ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ, ನನಗೆ ಬೆಲೆ ಸಿಗದೇ ಇರೋ ಜಾಗದಲ್ಲಿ ನನ್ನ ಚಪ್ಪಲಿ ಕೂಡ ಬಿಡಲ್ಲ ನಾನು ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ ಅಣ್ಣ. ಡ್ರಾಮಾ ಮಾಡ್ದೋ ನಿಜವಾಗ್ಲೂ ಹೊರಟ್ನೋ ಗೊತ್ತಿಲ್ಲ. ಏನಿಲ್ಲ, ಅವ್ರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ತಪ್ಕೊಂಡು ಅತ್ತಿ ಕರೆದು, ಮಗನೇ ನಮಗೆ ನಿನ್ನ ಬಿಟ್ರೆ ಮತ್ತೆ ಯಾರೋ ಇದ್ದಾರೆ, ಹೋಗ್ಬೇಡ ಕಣೋ ಮಗನೇ, ನಿನ್ನ ಖಾಲಿ ಬೇಕಾದ್ರೂ ಬೀಳ್ತೀನಿ, ಮಾಡಿದ ತಪ್ಪಾಯ್ತು ಕಣೋ ಮಗನೇ, ನೀನು ಮಾಡಿದ್ದೇ ಸರಿ, ನೀನೇ ಚಂದ, ನೀನೇ ಅಂದ ಅಂತ ಎಲ್ಲ ಹೂಳು ಬಿಟ್ರು. ಒಳಗ್ ಕರ್ಕೊ ಬಂದ್ರು. ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರದೆ ಇರುತ್ತಾ ಇದು? ಪ್ರಭಾವ ಬೀರ್ತು. ಅಲ್ಲ, ನನಗೆ ಈ ಮನೇಲಿ ನಾಯಿಗಿರೋ ಬೆಲೆನೂ ನನಗಿಲ್ಲ. ನಾನು ಯಾಕೆ ಈ ಥರದೊಂದು ಡ್ರಾಮಾ ಮಾಡಬಾರ್ದು? ಮಾಡ್ತೀನಿ, ಪಾಠ ಕಲಿಸ್ತೀನಿ ಅಂತ ಅನ್ಕೊಂಡೆ. ಇರ್ಲಿ, ಆ ಟೈಮ್ ಬರ್ಲಿ, ಅವಾಗ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಟಿವಿ ನೋಡ್ತಾ ಕುತ್ಕೊಂಡೆ. ಟಿವಿ ನೋಡ್ತಿರ್ಬೇಕಾದ್ರೆ ನಮ್ಮ ಅಪ್ಪ ಬಂದ್ರು. ಬಂದು, ಏನೋ ಟಿವಿ ನೋಡ್ತಾ ಇದೀಯಾ? ಆ ಎದುರುಗಡೆ ಮನೆ ಗುಂಡನ್ ನೋಡ್ಕಲಿಯೋ, 3 ಹೊತ್ತು ಮನೆ ಕಾಯ್ತಾನೆ. ಆ ಆ ನಾಯಿಂದ ಇರೋ ಪ್ರಯೋಜನ ನಿನ್ನಿಂದ ಇಲ್ವಲ್ಲ ನಮ್ಗೆ ಆ ಅಂದ್ರು. ಅಲ್ಲ, ನನ್ನನ್ನು ಹೋಗಿ ಹೋಗಿ ನಾಯಿ ಕಂಪೇರ್ ಮಾಡ್ತಾರಲ್ಲ, ಎಷ್ಟಿರ್ಬೇಡ ಇವರಿಗೆ. ನಾನು ಏನ್ ಮಾಡ್ಬೇಕು ಇವರಿಗೆ? ಏನ್ ಮಾಡೋಣ ಅಂತ ನನಗೆ ಬ್ಯಾಕ್ ಎಲ್ಲ ಬರ್ನಿಂಗ್ ಸ್ಟಾರ್ಟ್ ಆಯ್ತು. ಹೆಂಗಿದ್ರು ಇವಾಗ ಫಿಲ್ಮ್ ನೋಡಿದೀನಿ, ಆಡಿಸ್ತೀನಿ ಇವಾಗ ಅಂತ ಶುರು ಮಾಡ್ಕೊಂಡೆ ಡ್ರಾಮಾ. ಹೋಗ್ತೀನಿ ನಾನು, ಹೋಗ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ, ನಾನಂತೂ ಈ ಮನೇಲಿ ಇರೋದೇ ಇಲ್ಲ ಅಂತ ಶುರು ಮಾಡ್ಕೊಂಡೆ. ಈ ತರ ಎಲ್ಲ ಬೈತಿರಲ್ಲ, ನಾನು ಹೋದ್ಮೇಲೆ ಗೊತ್ತಾಗುತ್ತೆ ನನ್ನ ಬೆಲೆ ಏನಂತ. 1 ಕೋಟಿ ಕೊಟ್ಟರು ನಾನಿರಲ್ಲ. ಏನಪ್ಪಾ ಅದು ಫಿಲ್ಮ್ ಡೈಲಾಗು? ಏನಪ್ಪಾ ಅದು? ಹಾ, ನನಗೆ ಬೆಲೆ ಸಿಗದಿರೋ ಜಾಗದಲ್ಲಿ ನನ್ನ ಅಂಡರ್ವೇರು ಕೂಡ ನಾನು ಬಿಡಲ್ಲ, ನಾನು ತಗೊಂಡು ಹೋಗ್ತೀನಿ ನಾನು ಅಂತ ಹೇಳಿದೆ. ಆಮೇಲೆ ಗೊತ್ತಾಯ್ತು ಅದು ಅಂಡರ್ವೇರ್ ಅಲ್ಲ, ಸ್ಲಿಪ್ಪರು ಅಂತ. ಆಮೇಲೆ ನೋಡ್ದೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಹೋಗಿ ಬಂದು ಹಾಲಲ್ಲಿ ನಿಂತ್ಕೊಂಡೆ. ಹೋಗ್ತೀನಿ ನಾನು, ಹೋಗ್ತೀನಿ, ಇರಲ್ಲ ನಾನು, ತಲೆ ಹಾಕಿ ಕೂಡ ಮಲಗಲ್ಲ ನಾನು, ಇನ್ ಯಾವತ್ತೂ ಮನೆ ಬರಲ್ಲ ಅಂದೆ. ಆಮೇಲೆ ನೋಡ್ದೆ, ನಮ್ಮಮ್ಮ ಬರ್ತಾರ, ನಮ್ಮ ಅಜ್ಜಿ ಬರ್ತಾರಂತ. ನೋಡಿದ್ರೆ ನಮ್ಮ ಅಮ್ಮನೂ ಬರ್ತಾ ಇಲ್ಲ, ನಮ್ಮ ಅಜ್ಜಿನೂ ಬರ್ತಾ ಇಲ್ಲ. ಅರೆ, ಏನಪ್ಪ ಇದು? ಆ ಫಿಲ್ಮಲ್ಲಿ ನೋಡಿದ್ರೆ ಇಷ್ಟು ಹೇಳಿದ್ಕೆ ಎಲ್ಲ ಬಂದು ತಪ್ಕೊಂಡು ಹೊತ್ಕೊಂಡು ಏನೇನೋ ಮಾಡ್ಬಿಟ್ರು. ಇಲ್ಲಿ ಒಬ್ರು ಕೂಡ ಬರ್ತಾ ಇಲ್ಲಲ್ಲಪ್ಪ ಅಂತ ಯಾಕೋ ನಮ್ಮಪ್ಪ ಬರ್ತಾರ ಅಂತ ಅವರಾದ್ರೂ ಬರ್ತಾರ ಅಂತ ನೋಡ್ತೀನಿ. ನೋಡಿದ್ರೆ ನಮ್ಮಪ್ಪ ಬರ್ತಾವ್ರೆ. ಬಂದವ್ರೆ, ಹಿಡ್ಕೊಂಡ್ರೆ ನನ್ನ. ಹಿಡ್ಕೊಂಡಿದೆ ಅಂತ ಬಂದು ಕಾಲರ್ ಹಿಡ್ಕೊಂಡಿದ್ದು. ಏ ಹುಚ್ಚ ನನ್ನ ಮಗನೇ, ನಡಿ, 1 ಕೋಟಿ ಅಲ್ಲ, 1 ರೂಪಾಯಿ ಕೊಡಲ್ಲ ನಿಂಗೆ, ನೀನಲ್ಲ, ನಿನ್ನ ಅಂಡರ್ವೇರು ಕೂಡ ಇರಬಾರ್ದು, ತಗೊಂಡ್ ನಡಿ ನೀನು ಅಂತ ತಗೊಂಡೋಗ್ ಡೋರಿಂದ ಹೊರಗಡೆ ದೂಡ್ಬಿಟ್ರು. ಹಾಕೋಬಿಟ್ರು. ಹೋಗ್ತೀನಿ ನಾನು, ಹೋಗ್ತೀನಿ, ಮನೆ ಅಲ್ಲ, ಊರಲ್ಲ, ದೇಶ ಬಿಟ್ಟು ಹೋಗ್ತೀನಿ. ಇನ್ನೂ ಓವರ್ ಆಕ್ಟಿಂಗ್ ಮಾಡಿದೆ, ಏನೇನೋ ಹೇಳಿದೆ. ನಂಗೆ ನಿಜ ಟೆನ್ಷನ್ ಆಗ್ತಿದೆ. ಅಲ್ಲ, ಆ ಫಿಲ್ಮಲ್ಲಿ ನೋಡಿದ್ರೆ ಆ ಐಡಿಯಾ ವರ್ಕ್ ಆಗಿತ್ತು, ಇಲ್ಲಿ ದಬಾಕೊಂಡ್ತಲ್ಲಪ್ಪ ಈ ಐಡಿಯಾ ಅಂತ ಫುಲ್ ಟೆನ್ಷನ್ ಆಗ್ತಿದೆ. ಎಂತ ಮಾಡ್ದಪ್ಪ, ಮನೆಯಿಂದ ಹೊರಗಾಕೆ ಬಿಟ್ರಲ್ಲಪ್ಪ ಇವಾಗ. ಸುಮ್ಮನೆ ಇರೋದ್ ಬಿಟ್ಕೊಂಡು ಇರ್ಲಾರ್ದೆ ಇರ್ಬೇಕು ಬಿಡ್ಕೊಂಡಲ್ಲಪ್ಪ. ಏನ್ ಮಾಡೋದಂತ, ನಾ ಹೋಗ್ತೀನಿ ನೋಡಿ, ಏನ್ ಮಾಡೋದು ಇವಾಗ, ಏನ್ ಮಾಡೋದು ಅಂತ ಕಿಟಕಿ ಕಂಡಿಲೆ ನೋಡಿ, ನಿಮಗೆ 3 ಎಣಿಸ್ತೀನಿ, ಅಷ್ಟ್ರ ಒಳಗೆ ಡೋರ್ ತೆಗೆದ್ರೆ ಇರ್ತೀನಿ, ಇಲ್ಲಾಂದ್ರೆ ಹೋಗ್ತೀನಿ ಅಂದೆ. ಯಾರಾದ್ರೂ ಬರ್ತಾರ ಅಂತ ಶುರು ಮಾಡ್ದೆ. 1 ಯಾರಾದ್ರೂ ಬರ್ತಾರ ನೋಡ್ದೆ, ಯಾರು ಬರ್ಲಿಲ್ಲ. ಓ, ಕೇಳ್ತಿಲ್ಲೇನೋ ಅನ್ಕೊಂಡೆ ಮತ್ತೆ ಹೋಗಿ 1 ಅಂತ ಇನ್ನೂ ಜೋರಾಗಿ ಕೂಗ್ದೆ. ನೋಡಿದ್ರೆ ಯಾರೂ ಬಂದಿಲ್ಲ. ಮತ್ತೊಂದ್ಸಲ ಹೇಳೋಣ, 2 ಅಂದೆ. 2 ಅಂತ ಮತ್ತೆ ಜೋರಾಗಿ ಡೋರನ್ ತಟ್ಟು ಕೂಡ ಹೇಳ್ದೆ. ಯಾರು ಕೇಳಿಸ್ಕೊಂತಿಲ್ಲ. ಅಯ್ಯಯ್ಯೋ, ಇನ್ 1 ಹೇಳಿದ್ಬಿಟ್ರೆ 3 ಹೋಯ್ತದೆ, ನಾನ್ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಮುಚ್ಕೊಂಡು. ಬೇಡ, 2:15 ಅನ್ನನ ಅಂತ 2:15 ಅಂತ ಹೋಗಿ ಕಿಟಕಿಲ್ ಮತ್ತೆ ಹೇಳ್ದೆ. ಯಾರು ಬರ್ತಾ ಇಲ್ಲ, ಯಾರು ಇಲ್ಲ. ಅಯ್ಯೋ, ಏನ್ ಮಾಡೋದಪ್ಪ ಇವಾಗ ಅಂತ 2:45 ಅಂದೆ. ಅದಕ್ಕಾದ್ರೂ ಬರ್ತಾರ ಅಂತ, ಅದಕ್ಕೂ ಬಂದಿಲ್ಲ. ಏನ್ ಮಾಡೋದಪ್ಪ ಇವಾಗ, ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತ ಇವಾಗಾದ್ರೂ ಬರ್ಬೋದೇನಂತ 3 ಅಂದೆ. ಅದಕ್ಕೂ ಬಂದಿಲ್ಲ.
ನಾನು ನಿಜ ಅಳು ಬಂದ್ಬಿಡ್ತು. ಮನೆ ಬಿಟ್ಟು ಹೋಗ್ಬೇಕಲ್ಲಪ್ಪ ಈಗ. ಟಿವಿ ನೋಡ್ತಾ ಕೂತಿದ್ ನನ್ ತಪ್ಪು. ಸುಮ್ನೆ ಬೈಸ್ಕೊಳೋದ್ ಬಿಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಓವರ್ ಆಕ್ಟಿಂಗ್ ಮಾಡಕ್ ಹೋದೆ, ಡ್ರಾಮಾ ಮಾಡಕ್ ಹೋದೆ. ಇವಾಗ ಹಿಂಗಾಗ್ಬಿಡ್ತು ಅಂತ ಆಮೇಲೆ ಸರಿ ಒಂದೇ ಅಂಡರ್‌ವೇರ್ ತಗೊಂಡಿನಿ. ಇನ್ನೊಂದೆರಡು ತಗೊಂತೀನಿ ಡೋರ್ ತೆಗೀರಿ. ಅದಕ್ಕಾರೂ ತೆಗಿಬೋದೇನೆ ಅಂತ ಕೂಗ್ದೆ. ಅದಕ್ಕೂ ತೆಗಿಲ್ಲ. ಅಂಡರ್‌ವೇರ್ ಇಲ್ದೆ ಹೆಂಗ್ ಹೋಗೋದು ಅಂತ ಅಲ್ಲೇ ಕುತ್ಕೊಂಡೆ. ಕುತ್ಕೊಂಡು 1 ಗಂಟೆ ಆದ್ಮೇಲೆ ಒಂದ್ರಪ್ಪ ನಮ್ಮಪ್ಪ ಡೋರ್ ತಕ್ಕೊಂಡು ಎಲ್ಲೋ ಹೊರಟಿದ್ರು. ನನಗ್ ಮಕನಾರ ಇದೆಯಾ ತೋರ್ಸಕ್ಕೆ? ನನಗ್ ಮಕನೇ ಇಲ್ಲ. ತಲೆ ಹೊಡ್ಯಾಕೊಂಡ್ ಕೂತ್ಕೊಂಡಿದ್ದೆ. ಏನೋ ಹೇಳ್ತಿದ್ದೆ, ಏನೋ ಹೇಳ್ತಿದ್ದೆ. 1 ಕೋಟಿ ಕೊಟ್ರಿರಲ್ಲ ಅಂಡರ್‌ವೇರ್ ಬಿಡಲ್ಲ ಅಂತ. ಎಲ್ಲೋಯ್ತು? ಆ? ಮಾನ ಮರ್ಯಾದೆ ಬಿಡ್ಕೊಂಡ್ ಕುಂತಿಯಲ್ಲ ಅಂದ್ರು. ನಾನ್ ತಲೆ ಎತ್ತಕ್ ನನ್ನ ಮಕ ಎಲ್ಲಿದೆ? ತಲೆ ಅಡಿ ಹಾಕೊಂಡೆ ಕೂತ್ಕೊಂಡೆ. ಹೋಗ ಮುಖ ನೋಡು ಅಂತ ಹೇಳಿ ಎಲ್ಲೋ ಹೋದ್ರು. ಆಮೇಲೆ ನಾನು ಹೆಂಗ್ ಹೋಗೋದ್ ಮನೆ ಒಳಗೆ? ಅಮ್ಮ ಇದಾರೆ, ಅಜ್ಜಿ ಇದಾರೆ. ಮಕ ತೋರ್ಸಕ್ ಮಕ ಬೇಕಲ್ಲ. ಹಿಂಗು ಹೆಂಗೋ ಬ್ಯಾಗ್ ಹಾಕೊಂಡ್ ಒಳಗ್ ಹೋದೆ. ನನಗ್ ಆಮೇಲೆ ಅರ್ಥ ಆಯ್ತು. ತಪ್ಪು ಮಾಡಿದ್ರೆ ಮಾತ್ರ ಅಪ್ಪ ಅಮ್ಮ ಬೈತಾರೆ. ಸುಮ್ನೆ ಎಲ್ಲ ಬೈಯಲ್ಲ. ಪ್ರತಿ ಸಲ ಅವ್ರು ಬೈಯೋದ್ರ ಹಿಂದೆ ಒಳ್ಳೆ ಉದ್ದೇಶನೇ ಇರುತ್ತೆ ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.